ಮುಖ್ಯಮಂತ್ರಿಯವರೇ, ಶತಮಾನಗಳಿಂದ ಕಲೆನ ಉಳಿಸಿ ಬೆಳೆಸಿರೋರು ನಮ್ಮ ಅಲೆಮಾರಿ ಸಮುದಾಯಗಳು. ಆದ್ರೆ ನಿಜವಾಗ್ಲೂ ನಾಟಕ ಆಡ್ತಿರೋದು ನೀವು ಇವತ್ತಿನ ದಿನ. ಯಾರಿಗೆ ಅನ್ಯಾಯ ಮಾಡಿದೆ ಈ ಒಂದು ಅಲೆಮಾರಿಗಳಿಗೆ? ಯಾರು ಅನ್ಯಾಯ ಮಾಡಿದೆ? ಇಡೀ ಅಸಮಾನತೆ ಮತ್ತು ಅನ್ಯಾಯದ ವ್ಯವಸ್ಥೆಗೆ ಅನ್ಯಾಯ ಮಾಡಿದೆ. ಸಾಮಾಜಿಕವಾಗಿ, ಆರ್ಥಿಕವಾಗಿ, ಶೈಕ್ಷಣಿಕವಾಗಿ, ಭೂಮಿನಲ್ಲಿ, ರಾಜಕೀಯದಲ್ಲಿ, ವಸತಿನಲ್ಲಿ ಎಲ್ಲಾ ರೀತಿಯ ಅಲೆಮಾರಿಗಳಿಗೆ ಅನ್ಯಾಯ ಮಾಡಿದೆ. ಸೊ ಆ ನಿಟ್ಟಿನಲ್ಲಿ ಎಲ್ಲಾ ರೀತಿ ಪ್ರತಿರೋಧ ಬೇಕು. ಯಾರು ಜಾಸ್ತಿ ಪಡೆದಿದ್ದಾರೋ ಅವ್ರಿಗೆ ಜಾಸ್ತಿ ವಾಪಸ್ ಕೊಡಬೇಕು, ಯಾರು ಜಾಸ್ತಿ ವಂಚಿತರೋ ಅವ್ರು ಜಾಸ್ತಿ ಪಡಿಬೇಕು. ಅದೇ ನ್ಯಾಯದ ಪರಿಕಲ್ಪನೆ. ಯಾರ್ಯಾರು ನಿಮ್ಮ ಪಕ್ಷಗಳಲ್ಲಿ ಅಲ್ಲೇ ಸದಾಶಿವನಗರ ಡಾಲರ್ಸ್ ಕಾಲನಿಯಲ್ಲಿ ಪ್ರಭಾವಿ ತಂದೆ, ಪ್ರಭಾವಿ ತಾತನ ಮಕ್ಕಳು, ಮೊಮ್ಮಕ್ಕಳನ್ನು ಬೆಳೆಸ್ತಾ ಇದ್ದೀರಾ, ಅವರಿಂದ ಕಿತ್ತು ನಮಗೆ ಒಂದು ಅಲೆಮಾರಿ ಸಮುದಾಯಗಳ, ವಂಚಿತ ಸಮುದಾಯಗಳಿಗೆ ಮತ್ತೆ ನಾವು ಕೇಳ್ಕೊಳ್ಳಿ. ನಾವು ನೋಡಿ ಇವತ್ತಿನ ಎಷ್ಟು ಮೀಡಿಯಾ ಕ್ಯಾಮೆರಾಗಳು ಬಂದಿದೆ. ನೀವೆಲ್ಲ ಎಷ್ಟು ಸಾವಿರಾರು ಜನ ಬಂದಿದ್ದೀರಾ, ರಾಜ್ಯ ಮಟ್ಟದಲ್ಲಿ ಮೂಲೆಯಿಂದ ಬಂದಿದ್ದೀರಾ. ಬಂದಿರೋದೇ ಒಂದು 3 ಕ್ಯಾಮೆರಾಗಳು. ನಾವು ನೋಡಿದೀವಿ ಬೇರೆ ಬೇರೆ ಹೋರಾಟಗಳು, ಪ್ರಭಾವಿ ಸಮುದಾಯಗಳು ಮೀಸಲಾತಿಗೋಸ್ಕರ ಹೋರಾಟ ಮಾಡಿದ್ದೀವಿ. ಪಂಚಮಸಾಲಿ ಹೋರಾಟಗಳು, ಸ್ವಾರ್ಥದ ಹೋರಾಟಗಳು, ಅವರ ಹೋರಾಟಗಳು ಬಂದಾಗ 10 ಮೀಡಿಯಾಗಳು ದೊಡ್ಡ ಪ್ರಮಾಣದಲ್ಲಿ ಪ್ರಚಾರ ಆಗುತ್ತೆ. ಯಾಕೆ ನಮ್ಮ ವಿಚಾರಗಳ ಬಗ್ಗೆ ಮಾಧ್ಯಮಗಳ ಕಾಳಜಿ ಇಲ್ವಾ? ನಾವೆಲ್ಲ ನೆಟ್ಟಿಗೆ ನಾವೆಲ್ಲ ಇವತ್ತಿನ ದಿನ 21ನೇ ಶತಮಾನದಲ್ಲಿ ನಾವೆಲ್ಲ ನಡೆದಾಡುವ ಮಾಧ್ಯಮಗಳೇ. ಸೋಷಿಯಲ್ ಮೀಡಿಯಾನ ಗಟ್ಟಿಯಾಗಿ ಬಳಸಿ, ಸೋಷಿಯಲ್ ಮೀಡಿಯಾ ಮುಖಾಂತರ ನೀವು ನಿಜವಾದ ಸತ್ಯಗಳಿಡಿ. ನಾವು ಕರ್ನಾಟಕ ಜನತೆಗೆ ಜಾಗೃತಿ ಮೂಡಿಸ್ತಾ, ನಮ್ಮ ಹೋರಾಟನ ಗಟ್ಟಿಗೊಳಿಸ್ತಾ ನಾವು ನ್ಯಾಯ ಒದಗಿಸೋಣ ಅಂತ ಹೇಳಕ್ ಇಷ್ಟಪಡ್ತೀನಿ. ಇವತ್ತು ಅಲೆಮಾರಿಗಳಿಗೆ ಯಾವ ಒಂದು ಪಕ್ಷಗಳೆಲ್ಲ ವಿರೋಧ, ಇಡೀ ಸಿಸ್ಟಮ್ ವಿರೋಧ. ಕಾಂಗ್ರೆಸ್ ಜೆಡಿಎಸ್ ಆಗಿರ್ಬೋದು, ಹಿಂದುತ್ವವಾದಿ ಬಿಜೆಪಿ ಆಗಿರ್ಬೋದು, ಎಡಪಂಥಿ ಕಮ್ಯುನಿಸ್ಟ್ ಆಗಿರ್ಬೋದು, ಯಾರು ನ್ಯಾಯ ಒದಗಿಸಿಲ್ಲ. ಯಾರಾದ್ರೂ ನ್ಯಾಯ ಒದಗಿಸ್ತಾರೆ ಅಂದ್ರೆ ನಮ್ಮ ಸಮಾನತವಾದ ಸತ್ಯ ಪಂಥ ಮಾತ್ರ ಅದು ನ್ಯಾಯ ಒದಗಿಸುವ ಸಾಧ್ಯತೆಗಳಿದೆ. ಶಾಶ್ವತವಾದ ಪರಿಹಾರ ಬೇಕು ಅಂದ್ರೆ ಸ್ನೇಹಿತರೆ, ನಾವು ಅಧಿಕಾರಕ್ಕೂ ನಾವು ಒಂದು ರೀತಿ ನಾವು ಕುರ್ಚಿ ಅಲ್ಲಾಡ್ಸೋರಾಗಬೇಕು, ನಾವು ಕಾನೂನು ರೂಪಿಸೋರಾಗಬೇಕು, ನಾವು ನೀತಿ ಯೋಜನೆ ರೂಪಿಸೋರಾಗಿರ್ಬೇಕು. ನಾವು ಅಂದ್ರೆ ಯಾರು? ನಾವು ಅಂದ್ರೆ ಬರೀ ಅಲೆಮಾರಿಗಳಲ್ಲ, ಬರೀ ಎಸ್ಸಿಗಳಲ್ಲ, ಎಸ್ಸಿ ಒಬಿಸಿ ಮೈನಾರಿಟಿಗಳಲ್ಲ. ನಾವು ಅಂದ್ರೆ ಸಮಾನತೆ, ನ್ಯಾಯ, ವೈಜ್ಞಾನಿಕತೆ ಮತ್ತೆ ಸಂವಿಧಾನ ಪೀಳಿಗೆ ಅಳವಡಿಸಿಕೊಂಡಿರೋ ಮನುಷ್ಯರು. ನಾವು ಅಧಿಕಾರ ಹಿಡಿಬೇಕು. ಅವರೇ ನಮ್ಮ ಮಕ್ಕಳು, ಮೊಮ್ಮಕ್ಕಳಿಗೆ ನಮಗಾಗಿರೋ ಅನ್ಯಾಯಗಳು ಆಗಿರೋ ನಾವು ನೋಡ್ಕೋಬಹುದು ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ. ನಿಮ್ ಜೊತೆ ಅಲೆಮಾರಿಗಳ ಜೊತೆ ಎಂದೆಂದಿಗೂ ಇರ್ತೀವಿ. ಈ ನ್ಯಾಯಬದ್ಧ ಹೋರಾಟ, ಐತಿಹಾಸಿಕ ಹೋರಾಟಗಳು ಜಯವಾಗಲಿ ಅಂತ ಹೇಳಿ ನಾನು ಮಾತು ಮುಗಿಸ್ತಾ ಇದ್ದೀನಿ. ಎಲ್ಲರಿಗೂ ಜೈ ಕರ್ನಾಟಕ.